ರೈತ ಬಾಂಧವರೇ, ಹೆಚ್ಚಿನ ತರಕಾರಿ ಬೆಳೆಗಾರರು ತರಕಾರಿಗಳನ್ನು ಮಾರುಕಟ್ಟೆ ತನಕ ಹೇಗೆ ತಾಜಾ ಇರುವಂತೆ ತಲುಪಿಸುವುದು ಎಂಬ ಸಮಸ್ಯೆಯನ್ನ ಎದುರಿಸುತ್ತಾರೆ. ಝೀರೋ ಎನರ್ಜಿ ಕೂಲ್ ಚೇಂಬರ್ ಒಂದು ಅತ್ಯಂತ ಅಗ್ಗದ ಹಾಗೂ ಸರಳ ತಂತ್ರಜ್ಞಾನವಾಗಿದ್ದು ತರಕಾರಿಗಳನ್ನು ಕೆಲ ದಿನಗಳ ತನಕ ತಾಜಾ ಆಗಿಡುತ್ತದೆ. ಝೀರೋ ಎನರ್ಜಿ ಕೂಲ್ ಚೇಂಬರ್ ಅನ್ನು ಇಟ್ಟಿಗೆ, ಮರಳು, ಬಿದಿರು ಮತ್ತು ಖಸ್ಖಸ್ನಂತಹ ವಸ್ತುಗಳನ್ನು ಬಳಸಿ ಸುಲಭವಾಗಿ ನಿರ್ಮಿಸಬಹುದಾಗಿದೆ. ಹೊರಗಿನ ವಾತಾವರಣಕ್ಕೆ ಹೋಲಿಸಿದರೆ ಈ ಚೇಂಬರ್ ಉಷ್ಣತೆಯನ್ನು 10 ರಿಂದ 15 ಡಿಗ್ರಿ ಸೆಲ್ಸಿಯಸ್ನ ಒಳಗೆ ಇರಿಸುತ್ತದೆ. ಹಾಗಾಗಿ ಇದು ಶುಷ್ಕ ವಾತಾವರಣದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ರೈತರು ತಾಜಾ ತರಕಾರಿಗಳ ತಾತ್ಕಾಲಿಕ ಶೇಖರಣೆಗಾಗಿ ಬಳಸಬಹುದು. ಹೂವು, ಹಣ್ಣು ಮತ್ತು ಬಿಳಿ ಬಟನ್ ಮಶ್ರೂಮ್ ಮತ್ತು ಬಾಳೆಕಾಯಿಯನ್ನು ಹಣ್ಣಾಗಿಸಲು ಈ ಚೇಂಬರ್ ಅನ್ನು ಬಳಸಬಹುದು. ಸರಿ ರೈತ ಬಾಂಧವರೇ, ಝೀರೋ ಎನರ್ಜಿ ಕೂಲ್ ಚೇಂಬರ್ ಅನ್ನ ಹೇಗೆ ಸಿದ್ಧಪಡಿಸುವುದು ಎಂಬುದನ್ನು ನೋಡೋಣ. ರೈತ ಬಾಂಧವರೇ, ನೀರಿನ ಅಗತ್ಯವನ್ನು ಪೂರೈಸುವುದಕ್ಕಾಗಿ ಸಮೀಪದಲ್ಲಿರುವ ಎತ್ತರದ ಜಮೀನನ್ನು ಆಯ್ಕೆ ಮಾಡಿ. ಇಟ್ಟಿಗೆಯಿಂದ 1.5 ಮೀಟರ್ ಇಂಟು 1.5 ಮೀಟರ್ ಅಳತೆಯ ಫೌಂಡೇಶನ್ ಹಾಕಿ. ಅಧಿಕ ಮಳೆ ಇದ್ದರೆ ಚೇಂಬರ್ನಲ್ಲಿ ನೀರು ನಿಲ್ಲದಂತೆ ಮಾಡಲು ಒಂದು ಪೈಪನ್ನು ನೀವು ಜೋಡಿಸಬಹುದು. ಆನಂತರ 1/2 ಮೀಟರ್ ಎತ್ತರದ ಡಬಲ್ ಗೋಡೆಯನ್ನ ಏರಿಸಿ. 2 ಗೋಡೆಗಳ ನಡುವೆ 7.5 ಸೆಂಟಿಮೀಟರ್ ಜಾಗವನ್ನ ಬಿಟ್ಟಿರಬೇಕು. ಚೇಂಬರ್ಗೆ ಚೆನ್ನಾಗಿ ನೀರು ಹಾಕಿ ಅದನ್ನು ಒದ್ದೆ ಮಾಡಿ. ಮರಳನ್ನು ನೀರಿನಲ್ಲಿ ನೆನೆ ಹಾಕಿ. ಈ ಒದ್ದೆ ಮರಳನ್ನ ಗೋಡೆಗಳ ಮಧ್ಯೆ ತುಂಬಿ ಈ ಚೇಂಬರ್ ಅನ್ನು ಬಿದಿರು, ಒಣ ಹುಲ್ಲಿನಿಂದ ಮಾಡಲಾದ ಮುಚ್ಚಳದಿಂದ ಮುಚ್ಚಿ. ಈಗ ಈ ಚೇಂಬರ್ನ ಒಳಗೆ ಸಂಗ್ರಹಿಸಲ್ಪಟ್ಟಂತಹ ವಸ್ತುಗಳನ್ನು ಬಿಸಿಲು ಮತ್ತು ಮಳೆಯಿಂದ ಕಾಪಾಡಬಹುದಾಗಿದೆ. ರೈತ ಬಾಂಧವರೇ, ಇದನ್ನು ನಿರ್ಮಿಸುವಂತಹ ವಿಧಾನದ ಮೇಲೆ ನಿಮ್ಮ ಗಮನ ಕೊಡಿ. ಮರಳು, ಇಟ್ಟಿಗೆ ಹಾಗೂ ಮೇಲ್ಛಾವಣಿಯನ್ನ ನೀವು ಒದ್ದೆಯಾಗಿ ಇಟ್ಟುಕೊಳ್ಳಿ. ಸರಿಯಾದ ಆರ್ದ್ರತೆ ಮತ್ತು ಉಷ್ಣತೆಯನ್ನು ಕಾಪಾಡಲು ದಿನಕ್ಕೆ 2 ಬಾರಿ ನೀರು ಚಿಮುಕಿಸಿ. ಹಣ್ಣು ಮತ್ತು ತರಕಾರಿಗಳನ್ನು ಪರ್ಫೋರೇಟೆಡ್ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿಡಿ. ಈ ಬಾಕ್ಸ್ಗಳನ್ನು ತೆಳ್ಳಗಿನ ಪಾಲಿಥೀನ್ನಿಂದ ಮುಚ್ಚಿ. ಮುಚ್ಚುವ ಮೊದಲು ಹಣ್ಣು ಮತ್ತು ತರಕಾರಿಗಳನ್ನು ಪೇಪರ್ನಿಂದ ಸುತ್ತಿ. 3 ವರ್ಷದ ನಂತರ ಈ ಚೇಂಬರ್ ಅನ್ನು ಹೊಸ ಇಟ್ಟಿಗೆಯಿಂದ ಪುನಃ ನಿರ್ಮಿಸಿ. ರೈತರು ಹಳೆಯ ಇಟ್ಟಿಗೆಗಳನ್ನು ಬೇರೆ ಉದ್ದೇಶಗಳಿಗಾಗಿ ಬಳಸಬಹುದು. ರೈತ ಬಾಂಧವರೇ, ಝೀರೋ ಎನರ್ಜಿ ಕೂಲ್ ಚೇಂಬರ್ ಅನ್ನು ನಿರ್ಮಿಸಿದ ನಂತರ ಏನೇನು ಎಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋದನ್ನು ನೋಡೋಣ. ಈ ಚೇಂಬರ್ ಅನ್ನು ಚೆನ್ನಾಗಿ ಗಾಳಿ ಆಡುವ ಜಾಗದಲ್ಲಿ ನಿರ್ಮಿಸಿ. ನೀರು ಸಂಗ್ರಹಣೆ ಆಗುವುದನ್ನು ತಪ್ಪಿಸಲು ಎತ್ತರದ ಜಾಗವನ್ನು ಆಯ್ದುಕೊಳ್ಳಿ. ಒಳ್ಳೆಯ ಸ್ವಚ್ಛವಾದ ಮತ್ತು ಒಡೆದಿರದ ಇಟ್ಟಿಗೆಗಳನ್ನು ಆಯ್ದುಕೊಳ್ಳಿ. ಚೇಂಬರ್ ಅನ್ನು ಸ್ವಚ್ಛ ಮತ್ತು ಕೀಟಾಣುಗಳಿಂದ ಮುಕ್ತವಾಗಿಡಿ. ಸಂಗ್ರಹಿಸಲ್ಪಟ್ಟ ವಸ್ತುಗಳಿಗೆ ಫಂಗಸ್ ಅಥವಾ ಕೀಟನಾಶಕಗಳಿಂದ ಹಾನಿ ಆಗದಂತೆ ಕೀಟನಾಶಕಗಳನ್ನು ಅಥವಾ ಫಂಗೈನಾಶಕಗಳನ್ನು ರಾಸಾಯನಿಕ